ಪ್ರಿಯ ನೋಡುಗರೆ, ಹೇಗಿದ್ದೀರಿ ಎಲ್ರು? ನಾನಿವತ್ತೊಂದು ದುರಂತ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕನ್ನಡದ ನಟಿಯೊಬ್ಬರ ದುರಂತ ಕಥೆ ಇದು. ಬದುಕಿನಲ್ಲಿ ಎಷ್ಟೇ ಎತ್ತರಕ್ಕೆ ಹೋಗಿದ್ರೂ ಕೂಡ ನಮ್ಮ ಬದುಕು ಶೂನ್ಯಕ್ಕೆ ಬಂದು ಬಿಡಬಹುದು. ಬದುಕಿನಲ್ಲಿ ಯಾವುದೇ ರೀತಿಯಾದಂಥ ಏಳು ಬೀಳುಗಳನ್ನ ಕಾಣಬಹುದು. ಎಷ್ಟೇ ದೊಡ್ಡ ಸ್ಟಾರ್ ಆಗಿ ಮೆರೆದರೂ ಕೂಡ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಮೆರೆದರೂ ಕೂಡ ಕೊನೆಗೆ ಯಾವ ಪರಿಸ್ಥಿತಿಗೆ ಬೇಕಾದರೂ ಬರಬಹುದು ಅನ್ನೋದಕ್ಕೆ ನಟಿ ಕಲ್ಪನಾ ಅವರ ಬದುಕೆ ಸಾಕ್ಷಿ ನೋಡಿ. ಕಲ್ಪನಾ ಅವರು ಒಂದು ಕಾಲದ ಸೂಪರ್ ಸ್ಟಾರ್. ಸಾಧಾರಣವಾಗಿ ನಾವು ಹೀರೋಗಳಿಗೆ ಸೂಪರ್ ಸ್ಟಾರ್ ಅಂತ ಕರಿತೀವಿ, ಆದರೆ ಆ ಕಾಲದಲ್ಲಿ ನಟಿಯರೊಬ್ಬರಲ್ಲಿ ಸೂಪರ್ ಸ್ಟಾರಿನಿ ಅಥವಾ ಸೂಪರ್ ಸ್ಟಾರ್ ಪಟ್ಟವನ್ನ ಅಲಂಕರಿಸಿಕೊಂಡವರಂದ್ರೆ ಅದು ಕಲ್ಪನಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಿನುಗು ತಾರೆ ಅಂತ ಬಹಳ ಪ್ರೀತಿಯಿಂದ ಅವರನ್ನ ಕರೆಯಲಾಗ್ತಿತ್ತು. ಬೆಳ್ಳಿ ಮೋಡ ಸಿನಿಮಾದ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ ಎನ್ನುವ ಒಂದು ಹಾಡಿನ ಮೂಲಕ ಮಿನುಗುತ್ತಾರೆ ಎನ್ನುವಂತ ಹೆಸರು ಬರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು ಬರೀ 15 ವರ್ಷ ಮಾತ್ರ, ಆದ್ರೆ ನಟಿಸಿದ್ದು ಬರೋಬ್ಬರಿ 78 ಸಿನಿಮಾಗಳಲ್ಲಿ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹೀಗೆ 4 ಭಾಷೆಗಳಲ್ಲೂ ಕೂಡ ಅಭಿನಯಿಸಿದಂತ ಖ್ಯಾತಿ ಕಲ್ಪನಾ ಅವರದ್ದು. ಹಾಗೆ ಆ ಕಾಲದಲ್ಲಿ ಈ ಕುದುರೆ ಸವಾರಿ ಆಗಿರಬಹುದು ಅಥವಾ ಒಂದಷ್ಟು ಬೇರೆ ಬೇರೆ ಕಲೆಗಳಾಗಿರ್ಬೋದು, ಅವು ಪುರುಷರಿಗೆ ಮಾತ್ರ ಸೀಮಿತ ಅಂತ ಇದ್ದ ಸಂದರ್ಭದಲ್ಲಿ ಕುದುರೆ ಸವಾರಿಯನ್ನ ಮಾಡ್ತಾರೆ. ಜೀನ್ಸ್ ಪ್ಯಾಂಟ್ ಅನ್ನ ತೊಟ್ಟು ಆ ಸಾಂಪ್ರದಾಯಿಕತೆಗೆ ಬ್ರೇಕ್ ಅನ್ನ ಹಾಕ್ತಾರೆ. ಅದೇ ರೀತಿಯಾಗಿ ಫೈಟ್ ಮಾಡುವ ಮೂಲಕ ನಾನು ಯಾವುದಕ್ಕೂ ಸೈ ಎನ್ನುವ ಮೂಲಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಕಲ್ಪನಾ ಗುರುತಿಸಿಕೊಳ್ತಾರೆ. ಒಟ್ಟಾರೆಯಾಗಿ ಸಿಂಪಲ್ ಆಗಿ ಹೇಳೋದಾದ್ರೆ, ಹೀರೋಯಿನ್ಗಳಲ್ಲಿ ಅಥವಾ ನಟಿಯರಲ್ಲಿ 70ರಿಂದ 80ರ ದಶಕದ ಸಂದರ್ಭಕ್ಕೆ ಸೂಪರ್ ಸ್ಟಾರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಬದುಕು ಹಾಗೆ ಇರೋದಿಲ್ಲ ನೋಡಿ. ಬದುಕಿದ್ದು ಮಾತ್ರ ಬರೀ 36 ವರ್ಷ ಅಂದ್ರೆ ನೀವು ನಂಬಲೇಬೇಕು. ನಾನು ಹಾಗಾದ್ರೆ ಕಲ್ಪನವರು ಸಾವನ್ನಪ್ಪಿದ್ದು ಹೇಗೆ, ಆನಂತರ ಏನಾಯ್ತು, ಅವರ ಜೀವನದಲ್ಲಿ ಏಳು ಬೀಳು ಬರೋದಕ್ಕೆ ಕಾರಣವೇನು, ಅವರು ಅನುಭವಿಸಿದ್ದಂತ ಕಷ್ಟ ಏನು, ಅದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಅವ್ರ ಬಗ್ಗೆ ಆರಂಭದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಕಲ್ಪನವರು ಹುಟ್ಟಿದ್ದು ಮಂಗಳೂರಿನಲ್ಲಿ 1943 ಜುಲೈ 18ರಂದು. ಆರಂಭದ ಹೆಸರು ಶರದ್ ಲತಾ ಅಂತಿರುತ್ತೆ. ಆನಂತರ ಅವರ ಹೆಸರು ಕಲ್ಪನಾ ಅಂತ ಕೂಡ ಬದಲಾಗುತ್ತೆ. ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ರಂಗಭೂಮಿಯ ನಂಟನ್ನ ಹೊಂದಿರ್ತಾರೆ. ಹೀಗಾಗಿ ಸಹಜವಾಗಿ ಇವರಿಗೂ ಕೂಡ ಕಲೆಯ ಬಗ್ಗೆ ಆಸಕ್ತಿ ಬರುತ್ತೆ. 4ನೇ ತರಗತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಗೀತ ನಾಟಕದಲ್ಲಿ ಅಭಿನಯವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಪ್ರಶಂಸೆಯನ್ನ ಗಳಿಸಿಕೊಂಡಿದ್ರಂತೆ. ಆನಂತರ ಭರತನಾಟ್ಯ ಅಭ್ಯಾಸವನ್ನು ಕೂಡ ಮಾಡ್ತಾರೆ. ಆಮೇಲೆ ಅವರಿಗೆ ಈ ಸಿನಿಮಾ ಕ್ಷೇತ್ರದತ್ತ ಒಂದು ವಿಶೇಷವಾದಂತ ಒಲವು ಮೂಡೋದಕ್ಕೆ ಶುರುವಾಗುತ್ತೆ. ರತ್ನಗಿರಿ ರಹಸ್ಯ ಎನ್ನುವಂತ ಸಿನಿಮಾ ನೋಡ್ತಾರಂತೆ. ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ತಾರಂತೆ ಅವರು. ಹೀಗಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಿರ್ತಾರಂತೆ. ಈ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮಗೆ ನರಸಿಂಹರಾಜು ಅವರು ಪರಿಚಯ ಇದ್ದಂತ ಕಾರಣಕ್ಕಾಗಿ ನರಸಿಂಹರಾಜು ಅವರ ಪರಿಚಯವನ್ನ ಮಾಡಿಸ್ಕೊಡ್ತಾರೆ ಕಲ್ಪನಾ ಅವರಿಗೆ. ಆಗ ನರಸಿಂಹರಾಜು ಅವರು ಹೇಳ್ತಾರಂತೆ, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ನಾಟಕದಲ್ಲಿ, ರಂಗಭೂಮಿಯಲ್ಲಿ ನಟನೆಯನ್ನ ಮಾಡಿರ್ಬೇಕು, ಆಗ ಮಾತ್ರ ಸಿನಿಮಾಗೆ ಬರೋದಕ್ಕೆ ಸಾಧ್ಯ ಎನ್ನುವಂತ ಮಾತನ್ನ ಹೇಳ್ತಾರಂತೆ. ಆಗ ಒಂದು ಈ ರೀತಿಯಾದಂತ ಒಂದು ಪದ್ಧತಿ ಇತ್ತು. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ನಾಟಕಗಳಲ್ಲಿ ಅಭಿನಯಿಸಬೇಕು, ರಂಗಭೂಮಿಯಲ್ಲಿ ಪಳಗಬೇಕು ಅಂತ ಹೇಳಿ. ಬಟ್ ಈಗಿಲ್ಲ ಬಿಡಿ, ಯಾರ್ಯಾರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅದೊಂದು ಬೇರೆಯದ್ದೇ ಆದಂತ ಕತೆ. ಆನಂತರ ಅವರೊಂದು ನಾಟಕ ಕಂಪನಿಗೆ ಸೇರ್ಕೊಳ್ತಾರೆ. ಪ್ರಥಮ ಬಾರಿಗೆ ಬಳ್ಳಾರಿ ಲಲಿತಮ್ಮ ನಾಟಕ ಕಂಪನಿಯಲ್ಲಿ ಇರ್ತಾರೆ. ಬಟ್ ಅಲ್ಲಿ ಹೇಳ್ಕೊಳ್ಳುವಂತ ಪಾತ್ರ ಸಿಗದಂತ ಕಾರಣಕ್ಕಾಗಿ ಅವರಲ್ಲಿಂದ ವಾಪಸ್ ಬರ್ತಾರೆ. ಆನಂತರ ಸ್ತ್ರೀ ನಾಟಕ ಮಂಡಳಿಯಲ್ಲಿ ಕೂಡ ಅವರು ಕಾಣಿಸ್ಕೊಳ್ತಾರೆ. ಅಲ್ಲೂ ಕೂಡ ಒಳ್ಳೊಳ್ಳೆ ನಾಟಕಗಳೆಲ್ಲವೂ ಕೂಡ ಅವರಿಗೆ ಒಂದಷ್ಟು ಅವಕಾಶಗಳು ಸಿಗುತ್ತೆ. ಹೀಗಾಗಿ ನಟನೆಯಲ್ಲಿ ಹಂತ ಹಂತವಾಗಿ ಆ ನಾಟಕ ಮಂಡಳಿಯಲ್ಲಿ ಅವರು ಪಳಗ್ತಾ ಹೋಗ್ತಾರೆ. ಆನಂತರ ಸ್ವತಃ ನರಸಿಂಹರಾಜು ಅವರೇ ಆ ಕಾಲದ ಖ್ಯಾತ ನಿರ್ದೇಶಕರಾಗಿದ್ದ ಪಂತಲ್ ಅವ್ರನ್ನ ಕರ್ಕೊಂಡು ಕಲ್ಪನಾ ಅವರ ಬಳಿ ಬರ್ತಾರಂತೆ. ಆ ಮೂಲಕ ಅವರಿಗೊಂದು ಸಿನಿಮಾದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ. ಅದೇ 1963ರಲ್ಲಿ ಬಂದಂತ ಸಾಕು ಮಗಳು ಎನ್ನುವಂತ ಸಿನಿಮಾ. ಆರಂಭದಲ್ಲಿ ಅನ್ಕೊಂಡಿರ್ತಾರಂತ ಒಂದು ಚಿಕ್ಕ ಪಾತ್ರವನ್ನ ಕೊಡಬೇಕು ಅಂತ ಹೇಳಿ. ಬಟ್ ಕಲ್ಪನಾ ಅವರನ್ನ ನೇರವಾಗಿ ನೋಡಿದಂತ ನಿರ್ದೇಶಕರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನೇ ಅವರಿಗೆ ಕೊಡ್ತಾರೆ. ಆದ್ರೆ ಆಗ ಅವರ ಧ್ವನಿ ಸರಿ ಇಲ್ಲ ಎನ್ನುವಂತ ಕಾರಣಕ್ಕಾಗಿ ಬೇರೆಯವರ ಮೂಲಕ ಡಬ್ಬನ್ನ ಮಾಡಿಸಲಾಗುತ್ತೆ. ಆದ್ರೆ ಅದಕ್ಕೆ ಹಠ ಬಿದ್ದು ಅವರು ಚಿನ್ನದ ಗೊಂಬೆ ಎನ್ನುವಂತ ಸಿನಿಮಾದಲ್ಲಿ ಅವರೇ ವಾಯ್ಸ್ ನ ಡಬ್ ಮಾಡ್ತಾರೆ. ಅನಂತರ ಅವರ ವಾಯ್ಸ್ ಕೂಡ ಸಿಕ್ಕಾಪಟ್ಟೆ ಪ್ರಖ್ಯಾತಿಯನ್ನ ಗಳಿಸಿಕೊಳ್ತು. ಅನಂತರ ಸಾಲು ಸಾಲು ಸಿನಿಮಾಗಳಲ್ಲೂ ಕೂಡ ಅವರು ನಟನೆಯನ್ನ ಮಾಡ್ತಾ ಹೋಗ್ತಾರೆ. ಆಗ ಅವರ ಬದುಕಿನಲ್ಲೇ ತಿರುವು ಕೊಟ್ಟಂತ ಚಿತ್ರ ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವರ ಬೆಳ್ಳಿ ಮೋಡ ಸಿನಿಮಾ. ಈ ಸಿನಿಮಾ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ತಂದುಕೊಡುತ್ತೆ. ಅದಕ್ಕೂ ಮುನ್ನ ಪುಟ್ಟಣ್ಣ ಕಣಗಾಲ್ ಅವರ ಮಲಯಾಳಂ ಸಿನಿಮಾ ಸ್ಕೂಲ್ ಮಾಸ್ಟರ್ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು. ಆದ್ರೆ ಬೆಳ್ಳಿ ಮೋಡ ಸಿನಿಮಾ ಬಹಳ ದೊಡ್ಡ ಹೆಸರನ್ನ ತಂದುಕೊಡುತ್ತೆ. ಆ ನಂತರ ಅವರು ಅಭಿನಯಿಸಿದಂತ ಬಹುತೇಕ ಸಿನಿಮಾಗಳೆಲ್ಲವೂ ಕೂಡ ಸೂಪರ್ ಹಿಟ್ ಅಂತ ಅನ್ಸ್ಕೊಳ್ಳುತ್ತೆ. ಆ ದಶಕದಲ್ಲಿ
ತಾರ ವರ್ಚಸ್ಸನ್ನ ಹೊಂದಿದ್ದಂತ ಓರ್ವ ನಟಿ ಅಂದ್ರೆ ಅದು ಕಲ್ಪನಾ. ಅದೇ ರೀತಿಯಾಗಿ ಪುಟ್ಟಣ್ಣ ಕಣಗಾಲ್ ಅವರ ಜೊತೆಗೆ ಸಾಲು ಸಾಲು ಸಿನಿಮಾಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ಕಪ್ಪು ಬಿಳುಪು ಎನ್ನುವಂತ ಸಿನಿಮಾ, ಗೆಜ್ಜೆ ಪೂಜೆ ಎನ್ನುವಂತ ಸಿನಿಮಾ, ಶರಪಂಜರ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ಹೀಗೆ ಪುಟ್ಟಣ್ಣ ಕಣಗಾಲ್ ಹಾಗೆ ಕಲ್ಪನಾ ಅವರ ಕಾಂಬಿನೇಷನ್ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗ್ತಾ ಇರುತ್ತೆ. ಬಾಡಿದಂತ ಬಹುತೇಕ ಸಿನಿಮಾಗಳಲ್ಲೂ ಕೂಡ ಹಿಟ್ ಮೇಲೆ ಹಿಟ್ ಕೂಡ ಆಗ್ತಾ ಇರುತ್ತೆ. ಆದರೆ ಇದೇ ಸಂದರ್ಭದಲ್ಲಿ ಕಲ್ಪನಾ ಹಾಗೂ ಪುಟ್ಟಣ್ಣ ಕಣಗಾಲ್ ಅವರ ನಡುವೆ ಭಿನ್ನಾಭಿಪ್ರಾಯ ಮೂಡುತ್ತೆ. ಇದೇ ಶರಪಂಜರ ಸಿನಿಮಾ ವಿಚಾರಕ್ಕೆ ಮೊದಲು ಭಿನ್ನಾಭಿಪ್ರಾಯ ಬರುತ್ತೆ. ಕಾರಣ ಶರಪಂಜರ ಸಿನಿಮಾದಲ್ಲಿ ಎಷ್ಟರ ಮಟ್ಟಿಗೆ ಕಲ್ಪನಾ ಅದ್ಭುತವಾಗಿ ನಟಿಸಿದ್ರು ಅಂದ್ರೆ ಎಷ್ಟೋ ಜನ ಪುಟ್ಟಣ್ಣ ಅವರ ಸಿನಿಮಾ ಅನ್ನೋ ಬದಲಾಗಿ ಕಲ್ಪನಾ ಅವರ ಸಿನಿಮಾ ಅಂತ ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರಂತೆ. ಇದೇ ವಿಚಾರಕ್ಕೆ ಪುಟ್ಟಣ್ಣ ಕಣಗಾಲ್ ಹಾಗೆ ಕಲ್ಪನಾ ಅವರ ನಡುವೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ, ಮನಸ್ತಾಪ ಎಲ್ಲವೂ ಕೂಡ ಶುರುವಾಗುತ್ತೆ. ಅದರ ಒಳಗಿಂದೊಳಗೆ ಏನಾಗಿದೆಯೋ ಗೊತ್ತಿಲ್ಲ, ಒಳಗಿಂದೊಳಗೆ ಏನ್ ಬೇಕಾದ್ರೂ ಆಗಿರುವಂತ ಸಾಧ್ಯತೆ ಇದೆ. ಆಗ ಪುಟ್ಟಣ್ಣ ಕಣಗಾಲ್ ಅವರ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಉತ್ತಮ ನಿರ್ದೇಶಕ ಹೌದು, ಬಟ್ ವೈಯಕ್ತಿಕ ಬದುಕಿನಲ್ಲಿ ಒಂದಷ್ಟು ಬೇರೆ ಬೇರೆ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಹಾಗೆ ಅತಿಯಾದಂಥ ಕೋಪಿಷ್ಟ ಅಂತೆ ಪುಟ್ಟಣ್ಣ ಕಣಗಾಲ್. ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲರನ್ನು ಕೂಡ ನಡೆಸ್ಕೊಳ್ಳುವಂತಹ ಕೆಲಸವನ್ನ ಪುಟ್ಟಣ್ಣ ಕಣಗಾಲ್ ಮಾಡ್ತಾ ಇದ್ರು. ಈ ಎಲ್ಲ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಪುಟ್ಟಣ್ಣ ಕಣಗಾಲ್ ಅವರ ಕ್ಯಾಂಪ್ ಇಂದ ಕಲ್ಪನಾ ಅವರು ಹೊರಗಡೆ ಬಂದ್ಬಿಡ್ತಾರೆ. ಅಂದ್ರೆ ಅವರ ಸಿನಿಮಾಗಳಲ್ಲಿ ನಟನೆ ಮಾಡೋದನ್ನ ಅವರು ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ. ಆನಂತರ ಅವರ ಬದುಕಿನಲ್ಲಿ ಸಾಕಷ್ಟು ಏಳು ಬೀಳಾಗೋದಿಕ್ಕೆ ಶುರುವಾಗ್ತಾ ಹೋಗುತ್ತೆ. ಸಿನಿಮಾ ಅವಕಾಶಗಳು ಹೇಳುವಷ್ಟರ ಮಟ್ಟಿಗೆ ಅವರಿಗೆ ಬರ್ತಾ ಇರಲಿಲ್ಲ. ಆಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ಹೇಳ್ಕೊಳ್ಳುವಂತ ಪಾತ್ರಗಳು ಸಿಗ್ಲಿಲ್ಲ. ಒಂದಷ್ಟು ಚಿಕ್ಕ ಪುಟ್ಟ ಪಾತ್ರಗಳಲ್ಲೂ ಕೂಡ ಅಭಿನಯಿಸುವಂತ ಪರಿಸ್ಥಿತಿ ಕಲ್ಪನಾ ಅವರದ್ದಾಗತ್ತೆ. ಅಂದ್ರೆ ಆ ಸಂದರ್ಭದಲ್ಲೇ ಒಂದಷ್ಟು ಸಿನಿಮಾ ರಾಜಕೀಯ ನಡೀತು ಎನ್ನುವಂತ ಮಾತುಗಳು ಕೂಡ ಇದೆ. ಅಂದ್ರೆ ಈ ಪುಟ್ಟಣ್ಣ ಕಣಗಾಲ್ ಅವರ ಕ್ಯಾಂಪಿಂದ ಹೊರಗಡೆ ಬಂದ್ಮೇಲೆ ಒಂದಷ್ಟು ಪೊಲಿಟಿಕ್ಸ್ ನಡೀತು ಎನ್ನುವಂತ ಮಾತುಗಳು ಕೂಡ ಇದೆ. ಬಟ್ ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯಾರು ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಸೊ ನಾನು ಅದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ಕೆಲವೊಂದು ಸಿನಿಮಾಗಳಲ್ಲಿ ಅವರು ನಟನೆಯನ್ನ ಹೀಗೆ ಮಾಡ್ತಾ ಇರ್ತಾರೆ. ಬಟ್ 1977 ಸಂದರ್ಭದಲ್ಲಿ ಏನಾಗುತ್ತೆ, ಆ ವರ್ಷ ಒಂದೇ ಒಂದು ಸಿನಿಮಾ ಅವಕಾಶವೂ ಕೂಡ ಅವರಿಗೆ ಸಿಗೋದೇ ಇಲ್ಲ. 1977 ಇಸವಿಯಲ್ಲಿ. ಆಗ ಕಲ್ಪನಾ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಸಾಕಾಗಿ ಹೋಗ್ಬಿಡುತ್ತೆ. ಆಗಾಗಲೇ ಅವರು ಸಿನಿಮಾ ಇಂಡಸ್ಟ್ರಿ ಬಂದು 13-14 ವರ್ಷ ಆಗೋಗಿರುತ್ತೆ. ಆನಂತರ ಮತ್ತೆ ಅವರು ನಾಟಕಗಳ ಕಡೆಗೆ ಮುಖ ಮಾಡ್ತಾರೆ. ಅದಕ್ಕೂ ಒಂದು ಕಾರಣ ಇದೆ. ಅವರು ಆರ್ಥಿಕವಾಗಿ ತೀರಾ ಸಂಕಷ್ಟಕ್ಕೆ ಬಂದ್ಬಿಡ್ತಾರೆ. ತುಂಬಾ ಜನರ ಹತ್ರ ಹೇಳ್ಕೊಂಡಿದ್ರಂತೆ, ಆಗ ನಾನು ಬಾಡಿಗೆ ಕಟ್ಟೋದಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ. ಬೇರೆ ಯಾವುದೇ ಅವರಿಗೆ ಆರ್ಥಿಕವಾಗಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಬಲ ಇರೋದಿಲ್ಲ. ಸಿನಿಮಾವನ್ನೇ ಕಂಪ್ಲೀಟ್ ಆಗಿ ನಂಬ್ಕೊಂಡಿರ್ತಾರೆ. ಹೀಗಾಗಿ ಆರ್ಥಿಕವಾಗಿಯೂ ಕೂಡ ಸಂಕಷ್ಟ ಆಗುತ್ತೆ. ಅವರ ತಾರಾ ವರ್ಚಸ್ಸು ಕೂಡ ನಿಧಾನವಾಗಿ ಬೀಳೋದಿಕ್ಕೂ ಕೂಡ ಶುರುವಾಗುತ್ತೆ. ಹಾಗೆ ಅವರಿಗೆ ಅಹಂಕಾರ, ದುರಂಕಾರ ಇಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಿದೆ. ಇದೆಲ್ಲದಿಂದಲೂ ಅವರು ಬೆಸತ್ತು ಕಂಪ್ಲೀಟ್ ಆಗಿ ಈ ಸಿನಿಮಾ ಇಂಡಸ್ಟ್ರಿಯಿಂದ ಬ್ರೇಕ್ ಅನ್ನ ತಗೊಂಡ್ಬಿಡ್ತಾರೆ. 1977ರಲ್ಲಿ ಒಂದೇ ಒಂದು ಅವಕಾಶವೂ ಕೂಡ ಸಿಗೋದಿಲ್ಲ. ಆನಂತರ ಅವರು ನಾಟಕಗಳ ಕಡೆಗೆ ಮುಖ ಮಾಡ್ತಾರೆ. ಪ್ರಮುಖವಾಗಿ ಗುಡಿಗೇರಿ ಬಸವರಾಜು ಅವರ ಜೊತೆಗೆ ಸಾಲು ಸಾಲು ನಾಟಕಗಳಲ್ಲಿ ಅವರು ಅಭಿನಯಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಇವರಿಬ್ಬರ ಪೇರ್ ಕೂಡ ಹಿಟ್ ಪೇರ್ ಅಂತ ಕರೆಸ್ಕೊಳ್ಳುತ್ತೆ. ಆಗ ಸಿನಿಮಾಗೆ ಎಷ್ಟು ಖ್ಯಾತಿ ಇತ್ತು, ನಾಟಕಗಳಿಗೂ ಕೂಡ ಅಷ್ಟೇ ಖ್ಯಾತಿ ಇತ್ತು. ನಾಟಕಗಳನ್ನು ಕೂಡ ಜನ ಅಷ್ಟೇ ಮುಗಿಬಿದ್ದು ನೋಡ್ತಾ ಇದ್ರು. ಯಾಕಂದ್ರೆ ನಾಟಕದಲ್ಲಿರುವಂತಹ ಕಂಟೆಂಟ್ ಕ್ವಾಲಿಟಿ ಜನರನ್ನ ತುಂಬಾ ಸೆಳಿತಾನೆ ಇತ್ತು. ಆನಂತರ ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ರೆ 1978ರಲ್ಲಿ ಶಿವರಾಮ ಕಾರಂತರ ಮಲೆಯ ಮಕ್ಕಳು ಎನ್ನುವಂತ ಒಂದು ಸಿನಿಮಾ, ಇದರಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಅದೇ ಅವರ ಕೊನೆಯ ಸಿನಿಮಾ ಆಗತ್ತೆ. ಆದ್ರೆ ಅವರು ವಿಧಿವಶರಾದ ನಂತರ ಅಲ್ಲ ನೀನೆ ಈಶ್ವರ ನೀನೆ ಅಂತ 1983ರಲ್ಲಿ ಒಂದು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಒಟ್ಟಾರೆಯಾಗಿ 1978ಕ್ಕೆ ಅವರ ಸಿನಿಮಾ ಬದುಕು ಕಂಪ್ಲೀಟ್ ಆಗಿ ಎಂಡ್ ಆಗಿಬಿಡುತ್ತೆ. ಆನಂತರ ಬರೀ ನಾಟಕಗಳಲ್ಲೇ ಕಾಣಿಸ್ಕೊಳ್ತಾ ಇರ್ತಾರೆ. ಬಟ್ ಆ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳನ್ನ ಅವರು ಅನುಭವಿಸ್ಬಿಡ್ತಾರೆ. ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರು ನೋವುಗಳನ್ನ, ಸಂಕಟಗಳನ್ನ ಅನುಭವಿಸುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹೀಗಾಗಿ ಕಲ್ಪನಾ ಅವರು ಹಂತ ಹಂತವಾಗಿ ಖಿನ್ನತೆಗೆ ಜಾರ್ತಾರೆ. ಕಂಪ್ಲೀಟ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಿದ್ರೆ ಮಾತ್ರೆಯನ್ನ ಸೇವಿಸುವಂತ ಅಭ್ಯಾಸವನ್ನ ಮಾಡ್ಕೊಳ್ತಾರಂತೆ. ರಾತ್ರಿ ಅವರಿಗೆ ನಿದ್ರೆ ಬರ್ತಾ ಇರಲ್ಲ. ಏನೇನೋ ಮಾತುಗಳು ಒಂದಷ್ಟು ಕೇಳಿ ಬರ್ತಾ ಇರತ್ತೆ. ಹೀಗಾಗಿ ಹೇಳೋದು ಸ್ನೇಹಿತರೆ, ಬದುಕು ಅನ್ನೋದು ಇದ್ದ ಹಾಗೆ ಇರೋದಿಲ್ಲ. ಒಂದು ರೀತಿಯಲ್ಲಿ ನಿಂತ ನೀರಲ್ಲ, ಅದು ಹರಿತಾ ಇರುತ್ತೆ. ಹರಿಯುವಂತ ಸಂದರ್ಭದಲ್ಲಿ ಒಂದು ಕಡೆ ಒಳ್ಳೆ ಪ್ಲೇಸ್ ಸಿಗ್ಬಹುದು, ಆದ್ರೆ ಇನ್ನೊಂದು ಕಡೆ ಕಲ್ಲು ಮುಳ್ಳು ಎದುರಾಗ್ಬಹುದು, ಇನ್ನೊಂದು ಕಡೆ ಕೊಚ್ಚೆ ನೀರು ಅದ್ರ ಜೊತೆಗೆ ಬೆರ್ಕೊಳ್ಬಹುದು. ಹೀಗೆ ಏನೇನೋ ಒಂದಷ್ಟು ಲೈಫಿನಲ್ಲಿ ಏರುಪೇರು ಆಗ್ತಾನೆ ಹೋಗುತ್ತೆ. ಓರ್ವ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಓರ್ವ ಸ್ಟಾರ್ ಆಗಿರ್ಲಿ, ಬಹಳ ದೊಡ್ಡ ದುಡ್ಡಿರುವಂತಹ ವ್ಯಕ್ತಿ ಆಗಿರ್ಲಿ, ಎಲ್ಲರ ಬದುಕು ಹಾಗೆ. ಪೀಕ್ಗೆ ಹೋದಂಥವ್ರು ಕೆಳಗಡೆ ಬರಲೇಬೇಕು, ತುಂಬಾ ಕೆಳಗಿದ್ದಂಥವ್ರು ಮೇಲ್ಗಡೆ ಹೋಗ್ಲೇಬೇಕು. ಅದಕ್ಕೆ ಹೇಳೋದು ಇದು ಬದುಕು ಅಂತ. ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬಹುದು ಅಂತ. ಆ ಕಾರಣಕ್ಕಾಗಿ ನಾನು ಈ ಸ್ಟೋರಿಯನ್ನೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕಂದ್ರೆ ಇದರಿಂದ ನಾವು ಕಲ್ತ್ಕೊಳ್ಳೋದು ಬಹಳ ಇರುತ್ತೆ ನೋಡಿ. ಇದರ ನಡುವೆ ಇದೀಗ ಕಲ್ಪನಾ ಅವರ ಸಾವಿನ ವಿಚಾರಕ್ಕೆ ನಾನು ಬರ್ತೀನಿ.
ಹೀಗೆ ಸಾಕ್ತಿರುವಂಥ ಸಂದರ್ಭದಲ್ಲಿ ಅವರು ಗುಡಿಗೇರಿ ಬಸವರಾಜ್ ಅವರ ಜೊತೆಗೆ ಸಾಕಷ್ಟು ನಾಟಕಗಳೆಲ್ಲ ಅಭಿನಯಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ ಕುಮಾರರಾಮ ಎನ್ನುವಂಥ ನಾಟಕ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಸಂಕೇಶ್ವರದಲ್ಲಿ ಕುಮಾರರಾಮ ನಾಟಕ ಪ್ರದರ್ಶನ ನಡೀತಾ ಇರುತ್ತೆ. ಗುಡಿಗೇರಿ ಬಸವರಾಜ್ ಅವರು ಅದರಲ್ಲಿ ಕುಮಾರರಾಮನ ಪಾತ್ರವನ್ನ ಮಾಡಿರ್ತಾರೆ. ಕಲ್ಪನಾ ಅವರು ಮಲತಾಯಿಯ ಪಾತ್ರವನ್ನ ಅದರಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಒಂದು ಡೈಲಾಗ್ ಬರುತ್ತಂತೆ. ಆ ಸಂದರ್ಭದಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಕಲ್ಪನಾ ನಾಟಕವನ್ನ ಮಾಡ್ತಾ ಇರ್ತಾರಂತೆ. ತುಂಬಾ ಹಿರಿಯ ಪತ್ರಕರ್ತರು ಈ ವಿಚಾರವನ್ನ ಸಾಕಷ್ಟು ಕಡೆಗಳಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನಾಟಕ ನಡೆಯುವ ಸಂದರ್ಭದಲ್ಲಿ ಒಂದು ಡೈಲಾಗ್ ಬರುತ್ತೆ. ಕುಮಾರರಾಮ ಪಾತ್ರಧಾರಿಯಾಗಿರುವಂತ ಗುಡಿಗೇರಿ ಬಸವರಾಜ್ ಅವರು ಹೇಳ್ತಾರೆ, ಅಮ್ಮ ನನಗೆ ಹಸಿವು ಅಂತ. ಮಲತಾಯಿ ಪಾತ್ರದಲ್ಲಿದ್ದಂತ ಕಲ್ಪನಾ ಅವ್ರು ಹೇಳ್ತಾರೆ, ಹುಲ್ಲು ತಿನ್ನು ಅಂತ ಹೇಳಿ ಮಿಸ್ ಆಗಿ ಅವ್ರು ಹೇಳಿಬಿಡ್ತಾರೆ. ಅಂದ್ರೆ ಅವರು ತುಂಬಾ ಆಗಾಗ್ಲೇ ಖಿನ್ನತೆಗೊಳಗಾಗಿರ್ತಾರೆ, ಇಷ್ಟ ಇಲ್ಲದೆ ಆ ನಾಟಕವನ್ನ ಮಾಡ್ತಿರ್ತಾರೆ. ಹೀಗಾಗಿ ಅನ್ಯ ಮನಸ್ಸಿನಿಂದಲೇ ಮಾತನಾಡೋ ಸಂದರ್ಭದಲ್ಲಿ ಅವ್ರಿಗೆ ಡೈಲಾಗ್ ಮರ್ತು ಹೋಗ್ಬಿಡುತ್ತೆ, ಹುಲ್ಲು ತಿನ್ನು ಅಂತ ಹೇಳ್ತಾರೆ. ಆಗ ಗುಡಿಗೇರಿ ಬಸವರಾಜ್ ಅವರಿಗೆ ಒಂದು ರೀತಿಯಲ್ಲಿ ನನ್ನ ಉದ್ದೇಶಿಸಿ ಉದ್ದೇಶಪೂರ್ವಕವಾಗಿ ಹೀಗೆ ಹೇಳಿರ್ಬೋದು, ವ್ಯಂಗ್ಯ ಮಾಡಿರ್ಬೋದು ಅಂತ ಹೇಳಿ, ಹೌದು ನಾನು ಹಸು ಹುಲ್ಲು ತಿಂತೀನಿ ಅಂತ ಹೇಳಿ ವೇದಿಕೆ ತುಂಬಾ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರಂತೆ. ನಾಟಕ ನೋಡ್ತಾ ಇದ್ದವರು ಬಿದ್ದು ನಗೋದಿಕ್ಕೆ ಶುರು ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಅವಮಾನ ಆಗ್ಬಿಡುತ್ತೆ. ಯಾರಿಗಾದರೂ ಅಷ್ಟೇ ರಂಗದಲ್ಲಿ ಅಂದ್ರೆ ಸ್ಟೇಜ್ನಲ್ಲಿ ನಾಟಕ ಪ್ರದರ್ಶನ ಮಾಡುವಾಗ ಅಪಹಾಸ್ಯವನ್ನ ಮಾಡಿಬಿಟ್ರೆ ವೀಕ್ಷಕರು, ನಕ್ಕು ಬಿಟ್ರೆ, ನೋಡಿ ಅಣಕ ಮಾಡಿಬಿಟ್ರೆ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಗುಡಿಗೇರಿ ಬಸವರಾಜ್ ಅವರಿಗೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಧಕ್ಕೆ ನಾಟಕವನ್ನು ನಿಲ್ಲಿಸ್ತಾರೆ. ಬ್ಯಾಕ್ ಸ್ಟೇಜ್ಗೆ ಹೋಗಿ ಕಲ್ಪನಾ ಅವ್ರ ಜೊತೆ ಜೋರ್ ಜಗಳ ಆಡ್ತಾರಂತೆ, ಕಪಾಳಕ್ಕೂ ಕೂಡ ಹೊಡೆದ್ಬಿಡ್ತಾರಂತೆ. ಇದನ್ನ ಕಲ್ಪನಾ ಅವರಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಬಹಳ ಪ್ರಸಿದ್ಧಿಯನ್ನ ಪಡೆದಂತ ನಟಿ, ಜೊತೆ ಖಿನ್ನತೆಗೆ ಬೇರೆ ಜಾರಿದ್ರು. ಸೀದಾ ಗೋಟೂರು ಪ್ರವಾಸಿ ಮಂದಿರಕ್ಕೆ ಹೋಗ್ತಾರೆ. ಐಬಿ ಇರುತ್ತೆ. ಅಲ್ಲಿಗೆ ಹೋಗಿ ಆತ್ಮಹತ್ಯೆಗೆ ಶರಣಾಗಿ ಬಿಡ್ತಾರೆ. ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಕೂಡ ಆಯಿತು. ಹೇಗೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಏನು ಎತ್ತ ಅಂತ ಹೇಳಿ. ಒಂದಷ್ಟು ಜನ ಹೇಳಿದ್ರು ಅಲ್ಲಿ ಹೋಗಿ ಅವರ ಉಂಗುರದ ಹರಳನ್ನೇ ನುಂಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಒಂದು ಕಡೆಯಿಂದ ಮಾತುಗಳು ಕೇಳಿ ಬಂತು. ಆದ್ರೆ ಇನ್ನೋರ್ವ ಪತ್ರಕರ್ತರು ಇನ್ನೊಂದು ಕಡೆಯಿಂದ ಉಲ್ಲೇಖವನ್ನು ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ 56 ನಿದ್ರೆ ಮಾತ್ರೆನ ಸೇವಿಸಿ ಅವರು ಆತ್ಮಹತ್ಯೆಗೆ ಶರಣಾಗಿ ಬಿಟ್ರಂತೆ. ಅಂದ್ರೆ ಅವ್ರಿಗೆ ಅದನ್ನು ಸಹಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಕಲ್ಪನಾ ಅವರಿಗೆ. ಅವ್ರು ಯಾವಾಗಲೂ ಕೂಡ ನಿದ್ರೆ ಮಾತ್ರನೇ ಎಲ್ಲ ಕಡೆಗಳಲ್ಲೂ ಕೂಡ ಕೊಂಡೊಯ್ತಿದ್ರಂತೆ. ಅವ್ರಿಗೆ ರಾತ್ರಿ ನಿದ್ರೆನೂ ಕೂಡ ಬರ್ತಾ ಇರಲಿಲ್ಲಂತೆ. ಅವತ್ತು 56 ನಿದ್ರೆ ಮಾತ್ರೆನ ಸೇವಿಸಿ ಕಲ್ಪನಾ ಅವರು ಸಾವನ್ನಪ್ಪಿದ್ರು, ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಅವರ ಆತ್ಮಹತ್ಯೆ ಸುದ್ದಿ ಕೇಳಿ ಎಲ್ಲರೂ ಕೂಡ ಶಾಕ್ ಒಳಗಾಗ್ತಾರೆ. ಅದು 1979 ಮೇ 13 ನಡೆದಂತ ಘಟನೆ. ಆಗ ಅವರ ವಯಸ್ಸು ಬರೀ 36. ಅವರು ಜೀವಂತವಾಗಿದ್ರೆ ಇನ್ನೂ ಅದೆಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಡಿಗೇರಿ ಬಸವರಾಜ್ ಅವರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಮಾತನಾಡಿದ್ದಾರೆ. ಕಲ್ಪನಾ ಅವರ ಆತ್ಮಹತ್ಯೆಗೆ ನಾನ್ ಕಾರಣ ಅಲ್ಲ, ಆಕೆ ಅವತ್ತು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ಲು. ಆಕೆ ಏನಾದ್ರೂ ಬದುಕಿದ್ರೆ ನಾವು ನಾಟಕದಲ್ಲಿ ಸ್ಟಾರ್ ದಂಪತಿಗಳ ರೀತಿಯಲ್ಲಿ ಆಗ್ತಿದ್ವಿ ಎನ್ನುವಂತ ಮಾತನ್ನು ಕೂಡ ಗುಡಿಗೇರಿ ಬಸವರಾಜ್ ಅವರು ಹೇಳಿದ್ದಾರೆ. ಈ ರೀತಿಯಾಗಿ ಕಲ್ಪನಾ ಅವರು ದುರಂತ ಅಂತ್ಯವನ್ನ ಕಾಣುವಂತ ಪರಿಸ್ಥಿತಿ ಎದುರಾಯಿತು ನೋಡಿ. ಸ್ಟಾರ್ ಆಗಿದ್ದವರು ಕೊನೆಗೆ ಈ ರೀತಿಯಾದಂತಹ ಪರಿಸ್ಥಿತಿಗೂ ಕೂಡ ಬಂದ್ಬಿಟ್ರು. ಒಂದು ಕಡೆಯಿಂದ ಪುಟ್ಟಣ್ಣ ಕಣಗಾಲ್ ಅವರ ಜೊತೆಗೆ ಆರಂಭದಲ್ಲೇ ಭಿನ್ನಾಭಿಪ್ರಾಯ ಎದುರಾಗುತ್ತೆ. ಆನಂತರ ಈ ಸಿನಿಮಾ ಪಾಲಿಟಿಕ್ಸ್ ನಿಂದಾಗಿ ಅವ್ರಿಗೆ ಹೇಳ್ಕೊಳ್ಳುವಂತ ಅವಕಾಶಗಳು ಸಿಗೋದಿಲ್ಲ. ನಾಟಕ ಮಾಡುವಂತ ಸಂದರ್ಭದಲ್ಲಿ ಇಂತಹ ಅವಮಾನವನ್ನು ಅವರು ಫೇಸ್ ಮಾಡಬೇಕಾಯ್ತು. ಎಲ್ಲ ಖಿನ್ನತೆಯಿಂದಲೂ ಕೂಡ ಕಲ್ಪನಾ ಅವರು ಸಾವನ್ನಪ್ಪಿ ಬಿಡ್ತಾರೆ. ಇದು ಕಲ್ಪನಾ ಅವರ ದುರಂತ ಕತೆ ವೀಕ್ಷಕರೇ. ಇನ್ನು ಇಂದಿಗೂ ಕೂಡ ಗೋಟೂರು ಐಬಿಯಲ್ಲಿ ಕಲ್ಪನಾ ಅವರ ಪ್ರೇತಾತ್ಮ ತಿರುಗುತ್ತೆ. ರಾತ್ರಿ ಹೊತ್ತಾದ್ರೆ ಗೆಜ್ಜೆಯ ಸದ್ದು ಕೇಳಿಸುತ್ತೆ ಎನ್ನುವಂತ ಮಾತುಗಳು ಕೂಡ ಇದೆ. ಹೀಗಾಗಿ ಆ ಐಬಿಯಲ್ಲಿ ರಾತ್ರಿ ಸಮಯದಲ್ಲಿ ಯಾರೂ ಕೂಡ ಉಳಿಯೋದಿಲ್ವಂತೆ. ಇಂಥದೊಂದು ಮಾತುಗಳು ಕೂಡ ಸದ್ಯದಲ್ಲೂ ಕೂಡ ಪ್ರಚಲಿತದಲ್ಲಿ ಇದೆ.